ಸಖತ್ತಾಗಿದೆ. ನನ್ನ ಫಸ್ಟು ವ್ಲಾಗು. ತುಂಬ ದಿವಸ ಆದಮೇಲೆ ಒಂದು ಲಾಂಗ್ ರೈಡ್ ಹೋಗ್ತೀನಿ ಬ್ಯಾಂಗ್ಳೂರು ಟು ತಿರುಪತಿ. ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ. 5 hours ತೋರಿಸ್ತಿದೆ. ಸೊ ಲೆಟ್ಸ್ ಗೋ. ಯಾ ಕೊನೆಗೂ ಟ್ರಾಫಿಕ್ ದಾಟಿ ಬಂದ್ರಪ್ಪ. ಸಿಟಿ ಬಿಟ್ಟು ಬಂದ್ಬಿಟ್ರೆ ಯಪ್ಪ ಏನು ಟ್ರಾಫಿಕ್ ಗುರು ಇವತ್ತೇ. ಯಪ್ಪ ಫಸ್ಟ್ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಡ್ಬೇಕು. ಇಲ್ಲಿ ಹಾಕ್ಸ್ಕೊಂಬೋಣ. ಇಲ್ಲೇನಾ ಇನ್ನೂ ಮುಂದೆ ಒಂದು ಇತ್ತಾ? ಇದೆ ಕರೆಕ್ಟ್. ನಾರ್ಮಲೇ ಇಲ್ವಾ? ಏನು ಗುರು ಪೆಟ್ರೋಲ್ ಬಂಕಲ್ಲಿ ನಾರ್ಮಲ್ ಪೆಟ್ರೋಲ್ ಇಕ್ಕಿಲ್ಲ, ಬರೀ ಪವರೇ ಇಕ್ಕವರಂತೆ. ನಮ್ಮ ಗಾಡಿಗೆ ಇರೋ ಪವರ್ ಸಾಕಪ್ಪ. ಇನ್ನು ಆ ಪವರ್ ಅಂದರೆ ಅಷ್ಟೇ. ಆಮೇಲೆ ಕಷ್ಟ. ಟ್ರೈನಲ್ಲಿ ಟ್ರಾಫಿಕ್ ಎಲ್ಲ ದಾಟ್ಕೊಂಡು ಹೊಸಕೋಟೆ ಮೇಲೆ ಬಂದ್ಬಿಟ್ಟು ಎಲ್ಲಾದರೂ ಮುಂದೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾನ್ ಸ್ಟಾಪ್ ಹೋಗೋದೇನು. ಇನ್ನೊಂದು ಸ್ಟಾಪ್ ಇದೆ ಆ್ಯಕ್ಚುಲಿ. ಏನಕ್ಕೆ ಅಂದರೆ ಗಾಡಿಗೆ ಹಾಕ್ಸ್ಬೇಕು, ನಮ್ಮ ಬಾಡಿಗೂ ಹಾಕ್ಸ್ಬೇಕಲ್ಲ. ಟರ್ನ್ ಮತ್ತು ಇಲ್ಲೂ ನಾರ್ಮಲ್ ಪೆಟ್ರೋಲ್ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಪ್ಲೀಸ್. ಅಣ್ಣ ನಾರ್ಮಲ್ ಇದೆ ತಾನೆ? ನಾರ್ಮಲ್ ಪೆಟ್ರೋಲ್ ಫುಲ್ ಟ್ಯಾಂಕ್ ಮಾಡಿ ಅಣ್ಣ. ನೋಡೋಣ ಎಷ್ಟು ಹಿಡಿಯುತ್ತೆ ಅಂತ ಫುಲ್ ಟ್ಯಾಂಕ್. ಆಲ್ರೆಡಿ 100 ರೂಪಾಯಿ ಪೆಟ್ರೋಲ್ ಇದೆ, ಅದಕ್ಕೆ 1200 ರೂಪಾಯಿ ಹಿಡಿದಿದೆ. ನಾರ್ಮಲಿ 1300 ರೂಪಾಯಿ ಹಿಡಿತಿತ್ತು. ಏನಪ್ಪ ಪೇಮೆಂಟ್ ತಿರುಗ್ತಾನೆ ಐತೆ. ಏನು ಸಮಾಚಾರ? ರೊಟೇಟ್ ಆಗ್ತೀನಿ. ಫೇಲ್ಡ್. ಹೊಸ ಬೆಳಕು ಪಾಪ ಆಯಿತು. ನೆಮ್ಮದಿ ಗುರು. ಒಂದು ಸೆಕೆಂಡು ಬಾಯಿಗೆ ಬಂದಿತ್ತು. ಸರಿ ಮಾಡೋಣ. ಲೆಟ್ಸ್ ಗೋ. ಫೈನಲಿ ನರಸಾಪುರ ಬಂದ್ಬಿಟ್ರಿ. ಇನ್ನು ನೆಕ್ಸ್ಟು ಕೋಲಾರ. ಕೋಲಾರ್ಗೂ ಎಂಟರ್ ಆಗೋದು ಫೈನಲಿ. ನೆಕ್ಸ್ಟ್ ಬಂದು ಮುಲ್ಬಾಗಲ್ 30 ಕಿಲೋಮೀಟರ್ ಇದೆ ಇಲ್ಲಿಂದ ಕರೆಕ್ಟಾಗಿ. ಮುಲ್ಬಾಗಲ್ಗೂ ಕೊನೆಗೂ ಬಂದ್ಬಿಟ್ರಿ. ನೆಕ್ಸ್ಟು ಡೈರೆಕ್ಟ್ ಪಲಂನೇರ.
ಆಂಧ್ರ ಕರ್ನಾಟಕ ಬಾರ್ಡ್ರ್ ದಾಟಾಯಿತು. ನನ್ನ ಗಾಡಿ ಅಂತೂ ಇವತ್ತು ಫುಲ್ ಅಂದರೆ ಫುಲ್ ಖುಷಿ ಆಗ್ಬಿಟ್ಟಿದೆ. ಯಾಕೆ ಹೇಳಿ, ಫುಲ್ ಟ್ಯಾಂಕ್ ಪೆಟ್ರೋಲು, ಒಂದು ಒಳ್ಳೆ ಲಾಂಗ್ ಡ್ರೈವು. ಅದಕ್ಕೆ ಈಗಾದರೂ ಅಷ್ಟು ಖುಷಿ ಪಡ್ತಿದ್ದೆ. ಈಗ ಮಗ ಇಷ್ಟು ದಿನದಿಂದ ಒಂದು ಎಲ್ಲಿಗೂ ಕರ್ಕೊಂಡೋಗಿಲ್ಲ, ಫೈನಲಿ ಇವತ್ತು ಕರ್ಕೊಂಡು ಹೋಗ್ತಾನಲ್ಲ ಅಂತ. ಸ್ಮಾಲ್ ಬ್ರೇಕ್ ತೊಗೊಂಡೆ, ಸ್ಟಾರ್ಟ್ ಆಗಿದ್ದೀನಿ. ಇನ್ನೊಂದು 1.5 ಅವರ್ ರೀಚ್ ಆಗ್ಬೋಣ. ಕೊನೆಗೂ ತಿರುಪತಿ ರೋಡ್ ಎಂಟರ್ ಆಗಿಬಿಟ್ರೆ ಇನ್ನೊಂದು ಕರೆಕ್ಟಾಗಿ ಒಂದು 40-45 ಮಿನಿಟ್ಸಲ್ಲಿ ತಿರುಪತಿಗೆ ಇರ್ತೀನಿ. ಮೇ ಬಿ ಇದೇ ಲಾಸ್ಟ್ ಟೋಲ್ ಅನ್ಕೊತೀನಿ. ಸೊ ಇಲ್ಲಿಂದ ಎಕ್ಸಾಕ್ಟಾಗಿ 34 ಕಿಲೋಮೀಟರ್ಸ್ ಇದೆ ತಿರುಪತಿಗೆ ಡೈರೆಕ್ಟಾಗಿ. ಏನು ವೆದರ್ ನೋಡು 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 ಎಷ್ಟು ಸಖತ್ತಾಗಿದೆ. ಸೊ ಕರೆಕ್ಟಾಗಿ ನಮ್ಮ 30 ಮಿನಿಟ್ಸಲ್ಲಿ ತಿರುಪತಿ ರೀಚ್ ಆಗಿಬಿಡ್ತೀವಿ. ಆ್ಯಕ್ಚುಲಿ ತುಂಬ ಗ್ಯಾಪ್ ತೊಗೊಂಡ್ಬಿಟ್ಟೆ, ಒಂದು 2-3 ಮಂತ್ಸು. ಎಲ್ಲ ಚೆನ್ನಾಗೇ ಹೋಗ್ತಿತ್ತು, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ನಿಮ್ಮ ಕಡೆಯಿಂದ, ಒಳ್ಳೆ ಸಪೋರ್ಟ್ ಸಿಕ್ಕಿತ್ತು. ನಾನು ಹಾಕಿದ ಪ್ರತಿ ವೀಡಿಯೋನು ಮಿಲಿಯನ್ಸಲ್ಲಿ ಹೋಗ್ತಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ಇನ್ಸಿಡೆಂಟ್ಸಿಂದ ನಾನು ಬ್ರೇಕ್ ತೊಗೊಬೇಕು ಅವಶ್ಯಕತೆ ಬಂತು. ಸೊ ಏನೂ ಮಾಡೋಕ್ಕಾಗಲ್ಲ. ಬಟ್ ಆದ್ರೂ ನಾನು ಅಷ್ಟು ಬ್ರೇಕ್ ತೊಗೊಂಡ್ರು ನೀವು ಯಾರೂ ಏನು ನನ್ನ ಕಡೆಯಿಂದ ಏನು ಕಂಟೆಂಟ್ ಸಿಗ್ತಿಲ್ವಲ್ಲ, ನನ್ನ ಕಡೆಯಿಂದ ಏನು ವೀಡಿಯೋಸ್ ಬರ್ತಿಲ್ವಲ್ಲ ಅಂತ ಯಾರೂ ಅನ್ಫಾಲೋ ಹೊಡೆದಿಲ್ಲ. ಇನ್ನು ಆ್ಯಕ್ಚುಲಿ ಡೇ ಬೈ ಡೇ ನನ್ನ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಿದೆ ಹೊತ್ತು ಎಲ್ಲೂ ನನ್ನ ಫಾಲೋವರ್ಸ್ ಡಿಕ್ರೀಸ್ ಆಗೋದೇ ಆಗಲಿ, ಸಪೋರ್ಟ್ ಸಿಗದೇ ಇರೋದೇ ಆಗಲಿ ನಂಗೆ ಎಲ್ಲೂ ಆಗಿಲ್ಲ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಐ ಹೋಪ್ ಇನ್ನು ಯಾವ ಬೇಕು ನಂಗೆ ಕೊಡೋಲ್ಲ. ಇನ್ನು ಮುಂದೆ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಚೆನ್ನಾಗಿ ವೀಡಿಯೋಸ್ ಮಾಡ್ತೀನಿ, ಚೆನ್ನಾಗೇ ನಿಮಗೆ ಕಂಟೆಂಟ್ಸ್ ಕೊಡ್ತೀನಿ. ಸೊ ಇನ್ನಿಂದ ಬರೀ ಇನ್ಸ್ಟಾಗ್ರಾಮಲ್ಲೇ ಅಲ್ಲ, ಯೂಟ್ಯೂಬಲ್ಲೂ ಪೋಸ್ಟ್ ಮಾಡ್ತಿದ್ದೀನಿ, ಲಾಂಗ್ ವೀಡಿಯೋಸು ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಹೋಪಿಂಗ್ ದ್ಯಾಟ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಸಪೋರ್ಟ್ ಮಾಡಿದ್ರು ಅದೇ ಥರ ನಾನು ಯೂಟ್ಯೂಬಲ್ಲೂ ಸಪೋರ್ಟ್ ನೀಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರಿಗೂ ತುಂಬ ಧನ್ಯವಾದ. ಇಷ್ಟು ದಿನ ನನ್ನ ಸಪೋರ್ಟ್ ಮಾಡಿಕೊಂಡು ಬ್ಯಾಕ್ ಮಾಡ್ಕೊಂಡು ಬಂದಿರೋದಕ್ಕೆ ತುಂಬ ಧನ್ಯವಾದ. ಲವ್ ಯು ಗೈಸ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಸೊ ಗೈಸ್ ಫೈನಲಿ ತಿರುಪತಿ ರೀಚ್ ಆಗಿದ್ದೀವಿ. ಅಣ್ಣ ಈ ಕಡೆ ದರ್ಶನಕ್ಕೆ ಟಿಕೆಟ್ಲಿಕ್ಕೆ ಎಷ್ಟದ ಈ ಕಡೆ? ಹಾಂ ಥ್ಯಾಂಕ್ಸ್ ಅಣ್ಣ. ಬಂಡೆ ಲೋಕಲ್ಗೆ ಕೋಚಾ? ಸರಿ ಥ್ಯಾಂಕ್ಸ್ ಅಣ್ಣ. ಫೈನಲಿ ಟಿಕೆಟ್ ಸಿಕ್ತು. ಸೊ ನಾವಿವಾಗ ಡೈರೆಕ್ಟ್ಲಿ ತಿರುಮಲಗೆ ಹೋಗ್ತಿದ್ದೀವಿ ನೋಡಿ.